ಎಸ್ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ನಿರ್ಮಾಪಕರು ಸಾರಾ ಗೋವಿಂದ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಏನು ಹೇಳ್ತೀರಿ ಸರ್? ಈಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಟ ಚೇತನ್ ಅವರ ವಿರುದ್ಧ. ಇಷ್ಟು ವರ್ಷಗಳ ಕಾಲ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡಿರಲಿಲ್ಲ. ಫಸ್ಟ್ ಟೈಮ್ ಒಬ್ಬ ನಟನಾಗಿ ಅಹಿಂಸಾ ಚೇತನ್ ಮಾತಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಅವನೊಬ್ಬ ಅಯೋಗ್ಯ ಅರೆಹುಚ್ಚ. ಈಗ ಇನ್ನ 2 ಅಥವಾ 3 ನಿಮಿಷದಲ್ಲಿ ಅವನ ಮನೆ ಮುಂದೆನೆ ಇರ್ತೀನಿ. ಅವನ ಮನೆ ಮುಂದೆನೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರೆಲ್ಲ ಹೋಗಿದ್ದಾರೆ. ಈಗ ಹೋಗ್ತಿದ್ದೀರಾ ಸರ್ ನೀವು? ಮನೆ ಮುಂದೆನೆ ಹೋಗ್ತಾ ಇದ್ದೀನಿ. ಈಗ ಇನ್ನ 2 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. 2 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಆ ಸರ್ಕಲ್ ರೈಟ್ ತಗೊಳ್ಳೋ. ಏನ್ ಉದ್ದೇಶ ಇರ್ಬೋದು ಸರ್ ಇವರದ್ದು ಈ ರೀತಿಯಾಗಿ ಪೋಸ್ಟ್ ಮಾಡೋದಕ್ಕೆ? ಅವನು ಒಬ್ಬ ನಿರುದ್ಯೋಗಿ. ಸಿನಿಮಾ ರಂಗದಲ್ಲಿ ಅವನಿಗೆ ಕೆಲಸ ಇಲ್ಲ. ಅವನಿಗೆ ಯಾವುದೇ ಕೆಲಸ, ನಿರುದ್ಯೋಗಿ. ಅವನಿಗೆ ಪ್ರಚಾರದ ಹುಚ್ಚಲ್ಲಿ ಇಷ್ಟೆಲ್ಲ ಗಿಮಿಕ್ ಮಾಡ್ತಾ ಇದ್ದಾನೆ. ಒಬ್ಬ ರಾಜ್ಕುಮಾರ್ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆಯಾ ಇವನಿಗೆ? ಅವ್ರ ಹೆಸರು ಹೇಳಕ್ಕೆ ಯೋಗ್ಯತೆ ಇದ್ದಾರೆ ಆ ರಾಸ್ಕಲ್ ಇವನಿಗೆ? ಇವನು ಇವತ್ತು ಕನ್ನಡಿಗರಿಗೆ ಹೃದಯಕ್ಕೆ ಬೆಂಕಿ ಇಟ್ಟಿದ್ದಾನೆ. ಈಗ ಅವನ ಮನೆ ಮುಂದೆನೆ ಹೋಗ್ತಾ ಇದ್ದೀನಿ ಸರ್. ನಾನು ಆಮೇಲೆ ಮಾತಾಡ್ತೀನಿ ಸರ್. ಒಂದು 5 ನಿಮಿಷ ಸರ್. ಒಂದೇ ನಿಮಿಷ. ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ನಾನು ಪೋಸ್ಟ್ ಮಾಡಿಲ್ಲ, ಸರ್ಕಾರದ ನಿರ್ಧಾರದ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಹೌದು. ಸೆಂಟ್ರಲ್ ಗವರ್ಮೆಂಟ್ ಬೇಕಾದಷ್ಟು ಬಿರುದುಗಳನ್ನ ಕೊಡ್ತಾರೆ. ಪದ್ಮಭೂಷಣ ಕೊಡ್ತಾರೆ, ಪದ್ಮವಿಭೂಷಣ ಕೊಡ್ತಾರೆ, ಪದ್ಮವಿಭೂಷಣ ಕೊಡ್ತಾರೆ. ಇಂಥದ್ದೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಹೇಳಿ? ಅವರ ಸಾಧನೆಗೆ. ಕರೆಕ್ಟ್. ಅವ್ರ ಸಾಧನೆಗೆ ಕೊಟ್ಟು ಗೌರವಿಸೋದು ಅದು. ಇವತ್ತು ಅಂತದ್ದೇನು ಮಾಡಿಲ್ಲ ಸರ್ಕಾರ. ಕೇವಲ 2 ಎಕರೆ ಜಮೀನಲ್ಲಿ ಅವ್ರಿಗೆ ಒಂದು ಪುಣ್ಯ ಸ್ಮಾರಕ ಮಾಡೋದಕ್ಕೆ ಅವ ಇದ್ ಕೊಟ್ರೆ, ಇವನು ಅದನ್ನ ಪ್ರಶ್ನೆ ಮಾಡಕ್ಕೆ ಇವನು ಯಾರು? ಇವ್ರ ಅಪ್ಪನ ಮನೆ ಜಾಗನ? ಕರೆಕ್ಟ್. ಸರ್ಕಾರ ಕೊಟ್ಟಿರೋದು ಗೌರವಪೂರ್ವಕವಾಗಿ. ಸೀದಾ ಹೋಗ್ರಿ ಸರ್. ಈಗ ಹೋಗ್ತಾ ಇದ್ದೀರಿ ಅವ್ರ ಮನೆಗೆ. ಏನು ನೆಕ್ಸ್ಟ್ ಈಗ ಏನ್ ಮಾಡ್ತೀರಿ? ಇಲ್ಲ ಗೊತ್ತಿಲ್ಲ. ಅವನ ಹತ್ರ ಹೋಗ್ತೀನಿ. ಏನ್ ಮಾಡ್ತಾನೆ ನಿಮ್ಗೆ ಮೇಲೆ ಮಾತಾಡ್ತೀನಿ. ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಾರಾ ಗೋವಿಂದ ಅವರ ಮಾತು. ಎಲ್ಲೊಂದ್ ಕಡೆ ಈಗ ನಿರುದ್ಯೋಗಿ ನಟ ಅನ್ನೋ ನಿಟ್ಟಿನಲ್ಲಿ ಅವರನ್ನ ತೆಗಳುವಂತ ಕೆಲಸ ಆಗ್ತಾ ಇದೆ. ಅಹಿಂಸಾ ಚೇತನ್ ಅವರನ್ನ ಕೆಲಸ ಇಲ್ಲದೆ ಈ ರೀತಿಯಾಗಿ ಪ್ರಚಾರದ ಹುಚ್ಚು, ಹಾಗಾಗಿ ಈ ರೀತಿಯಾಗೆಲ್ಲ ಮಾಡ್ತಾರೆ ಇವರು. ಆಗಾಗ ಒಂದಿಲ್ಲೊಂದು ವಿವಾದಗಳನ್ನು ತಮ್ಮ ಮೈ ಮೇಲೆ ಹಾಕ್ಕೊಳ್ತಾ ಇರ್ತಾರೆ. ಯಾವಾಗಲೂ ಸುದ್ದಿಯಲ್ಲಿರಬೇಕು ಅನ್ನೋ ಆಸೆ, ಆ ಭ್ರಮೆಯಲ್ಲಿ ಈ ರೀತಿಯಾಗೆಲ್ಲ ಮಾತಾಡ್ತಾರೆ. ಯಾವುದು ಸುದ್ದಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈಗ ಅಣ್ಣ ಅವರ ಸಮಾಧಿಯ ಜಾಗದ ವಿಚಾರವನ್ನು ಮುನ್ನೆಲೆಗೆ ತಂದಿರೋದು. ಸೊ ಆ ರೀತಿಯಾಗಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಈಗ ಸಾರಾ ಗೋವಿಂದು ಅವರು ಜೊತೆಗೆ ಅವರ ಬೆಂಬಲಿಗರು, ಅಣ್ಣ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅಹಿಂಸಾ ಚೇತನ್ ಅವರ ಮನೆ ಕಡೆ ಹೊರಟಿದ್ದಾರೆ. 2 ನಿಮಿಷಗಳಲ್ಲಿ ನಾವು ತಲುಪ್ತೀವಿ. ಏನಪ್ಪ ಸಮಸ್ಯೆ ನಿಂದು? ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಜಾಗದ ಬಗ್ಗೆ ಪ್ರಶ್ನೆ ಎತ್ತಿದೀಯಾ ಅಂತ ಕೇಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಸರ್, ಅವರು ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಎಲ್ಲ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಆಚರಣೆ ಮಾಡಿದ್ವಿ. ಈ ಮೊಸರಲ್ಲಿ ಕಲ್ಲು ಹುಡ್ಕಂಥ ಕೆಲಸ ಕೆಲವು ಕಿಡಿಗೇಡಿಗಳು ಮಾಡ್ತಾನೆ ಇರ್ತಾರೆ ಆಗಾಗ. ಅಂಥವ್ರಿಗೆ ನಾವು ಆಗಾಗ ಸರಿಯಾದಂಥ ಏನು ಮಾಡಬೇಕೋ ಮಾಡ್ಕೊಂಡೇ ಬಂದಿದ್ದೀವಿ. ಇತ್ತೀಚೆಗೆ ನಿರುದ್ಯೋಗಿ ನಟ, ಒಬ್ಬ ವಿದೇಶಿ ತಳಿ, ನಟನೆ ಮಾಡೋಕ್ಕೂ ಸರಿಯಾಗಿ ಬರೋಲ್ಲ ಅಂಥವರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸ್ಮಾರಕದಲ್ಲಿ 2.5 ಎಕರೆ ಯಾಕೆ ಕೊಡಬೇಕು ಅನ್ನೋಂಥ ಮಾತು ಹೇಳಿದ್ದಾರೆ. ಇದನ್ನು ಖಂಡಿಸೋದಕ್ಕೆ ನಾವು ಬಂದಿದ್ದೀವಿ. ಆತನ ವಿರುದ್ಧ ಸಾಮಾಜಿಕ ಜಾಲತಾಣನ ಮುಟ್ಗೋಳು ಹಾಕ್ಕೊಂಡು ಕಾನೂನು ರೀತಿ ಕ್ರಮ ತಗೋಬೇಕಂತ ಅಣ್ಣವ್ರ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ಮನವಿ ಕೊಡೋಕೆ ಬಂದಿದ್ದೀವಿ. ಅಂದರೆ ಅವನು ಬೇಷರತ ಕ್ಷಮೆ ಕೇಳಬೇಕು. ಯಾಕಿಂತ ಮಾತು ಹೇಳ್ತಾರೆ? ಒಬ್ಬರು ಪ್ರಚಾರದಲ್ಲಿರೋಂಥವ್ರಿಗೆ ಈ ರೀತಿ ಹೇಳಿದ ತಕ್ಷಣ ಮತ್ತಷ್ಟು ಪ್ರಚಾರಕ್ಕೆ ಹೋಗೋಂಥ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು. ಅಣ್ಣವರು ಈ ನಾಡಿಗೋಸ್ಕರ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಇತ್ತು. ಅಭಿಮಾನಿಗಳೆಲ್ಲ ಸಂಭ್ರಮ ಪಡ್ತಾ ಇದ್ದರೆ ಈತ ಒಬ್ಬ ಎಲ್ಲೋ ಮೂಲೆಯಲ್ಲಿ ಕುಂತ್ಕೊಂಡು ತನ್ನ ಫೇಸ್ಬುಕ್ನಲ್ಲಿ ಬರ್ಕೊಳ್ತಾರೆ, ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಜಾಗ ಕೊಡಬೇಕಾಗಿತ್ತ ಸರ್ಕಾರಗಳು, ಏನು ಮಾಡ್ತಾ ಇದ್ದಾರೆ, ನಮಗೆ ರಾಜ್ಕುಮಾರ್ ಅಂದರೆ ಪ್ರೀತಿ ಅಂತಲೂ ಹೇಳೋದು ಜೊತೆಗೆ ಅಲ್ಲಿ ಹೇಗೆ ಕೊಟ್ಟರು ಅನ್ನೋದನ್ನು ಆತ ಒಂದು ವಿರೋಧ ಮಾಡಿಕೊಂಡು ಅವಹೇಳನಕಾರಿ ಪೋಸ್ಟ್ ಮಾಡ್ತಾರೆ.
ಇದರಿಂದ ನೋಡ್ಬಿಟ್ಟು ನಮಗೆ ಭಾಳ ಘಾಸಿ ಆಗುತ್ತೆ ನಮ್ಮ ಮನಸ್ಸಿಗೆ. ಯಾಕೆಂದರೆ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳು. ಒಂದು ರಾಜ್ಕುಮಾರ್ ಅವರು ಬರೀ ಕಲಾವಿದರಷ್ಟೇ ಅಲ್ಲ, ಈ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡ ಹೋರಾಟ, ಹಾಗೆ ಭಾಳಷ್ಟು ವಿದ್ಯಾಸಂಸ್ಥೆಗಳಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಮಂತ್ರಾಲಯ, ನಮ್ಮ ಧರ್ಮಸ್ಥಳ ಇರ್ಬೋದು, ಉಡುಪಿ ಎಲ್ಲ ಮಠಮಾನ್ಯಗಳಿಗೂ ಅವರು ಭಾಳಷ್ಟು ಸಹಕಾರ ನೀಡಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಯಾವುದೇ ತಗೊಳ್ಳಿ, ಕಾರ್ಗಿಲ್ ಯುದ್ಧ ಇರ್ಬೋದು ಅಥವಾ ನಂದಿನಿ ಇರ್ಬೋದು, ಯಾವುದೇ ವಿಚಾರಕ್ಕೆ ಬಂದರೂ ರಾಜ್ಕುಮಾರ್ ಅವರು ಅಲ್ಲಿ ನಿಂತ್ಕೊಂಡು ಅವ್ರ ಕೈಲಾಗಿ ಕಾರ್ಯಗಳು ಮಾಡ್ತಾನೇ ಇದ್ದಾರೆ. ಸಾಮಾಜಿಕ ಕಾರ್ಯಗಳನ್ನೆಲ್ಲ ಅವ್ರು ಮಾಡಿದ್ದಾರೆ. ಅವ್ರ ಮನೆಯವರು, ಅವ್ರ ಕುಟುಂಬದವರು, ಅವರು ರಸಸಂಜೆ ಕಾರ್ಯಕ್ರಮ ಮುಖಾಂತರ ಪೊಲೀಸ್ ಪರಿಹಾರ ನಿಧಿ, ಬರ ಪರಿಹಾರ ನಿಧಿಗಳು, ನೆರೆ ಹಾವಳಿಗಳು ಏನೇ ಬಂದರೂ ರಾಜ್ಕುಮಾರ್ ಅವರು ಅಲ್ಲಿ ನಿಂತ್ಕೊಳ್ತಿದ್ರು. ಕಾವೇರಿ ಗಲಾಟೆ ಅಂದರೆ ಅವ್ರು ನಿಂತ್ಕೊಳ್ತಾ ಇದ್ರು, ಗೋಕಾಕ್ ಚಳವಳಿ ಅಂದರೆ ಅವ್ರು ನಿಂತ್ಕೊಳ್ತಾ ಇದ್ರು. ಮುಂದಾಳತ್ತು ನಿಂತ್ಕೊಂಡು ರಾಜ್ಕುಮಾರ್ ಒಬ್ಬರು ಕಲಾವಿದರಷ್ಟೇ ಅಲ್ಲ, ಗೋಕಾಕ್ ಚಳವಳಿ ನಿಂತಿದ್ದರು. ಹಾಗಾಗಿ ದಯವಿಟ್ಟು ರಾಜ್ಕುಮಾರ್ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋರ ಜೊತೆಗೆ ಅವ್ರನ್ನ ಇದು ಮಾಡಬೇಡಿ. ಯಾಕೆಂದರೆ ಅವ್ರು 20 ವರ್ಷ ಆಗಿದೆ ತೀರೋಗಿ. ಪುನಃ ಅವ್ರ ಬಗ್ಗೆ ಸುದ್ದಿಗಳು ಎತ್ಕೊಂಡು ಇದು ಮಾಡಿ ಪ್ರಚಾರ